ಪ್ರಮುಖವಾಗಿ ಈ ಜಿಮ್ನಲ್ಲಿ ಈ ಎಮೋಷನಲ್ ಬಾಂಡಿಂಗ್ ಅನ್ನುವಂಥದ್ದು ಹೆಚ್ಚು ಅಲ್ಲಿ ಕೆಲಸ ಮಾಡುತ್ತಾ ಅಂತ ಅಂದರೆ ಒಂದು ಹುಡುಗಿ ಅಲ್ಲಿ ಹೋಗಿ ವರ್ಕೌಟ್ ಮಾಡ್ಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ಫೀಲ್ ಗುಡ್ ಹಾರ್ಮೋನ್ಸ್ಗಳು ಬಿಡುಗಡೆ ಆದಂತಹ ವೇಳೆ ಬಹುಶಃ ಇದು ಆಕರ್ಷಣೆಯಾಗಿ ನೋಡುಗರನ್ನ ಸೆಳೆಯುವಂಥದ್ದು ಅಥವಾ ಇಷ್ಟಪಡುವಂಥದ್ದು ಆ ರೀತಿ ಆಗುತ್ತಂತ ಒಬ್ಬ ಮನಃಶಾಸ್ತ್ರಜ್ಞರಾಗಿ ಏನು ಹೇಳ್ತೀರಿ? ಖಂಡಿತವಾಗಿ ಇದನ್ನು ಎರಡು ರೀತಿಯಲ್ಲಿ ಎರಡು ಆಯಾಮದಲ್ಲಿ ನೋಡ್ಬೋದು. ಮೊದಲನೇದು, ನೀವು ಸಾಧಾರಣವಾಗಿ ಜಿಮ್ಮಿಗೆ ಹೋದಾಗ ಎಲ್ಲರೂ ನಿಮ್ಮ ಆರೋಗ್ಯ ಅಥವಾ ನಿಮ್ಮ ದೇಹ ಭಾಳ ಚೆನ್ನಾಗಿದೆ ಅಂತ ಯಾರು ಹೇಳುವುದೇ ಇಲ್ಲ. ನಿಮ್ಮ ದೇಹದಲ್ಲಿರುವಂತಹ ಎಲ್ಲ ಸಮಸ್ಯೆಗಳನ್ನು ಒಂದೊಂದಾಗಿ ಲಿಸ್ಟ್ ಮಾಡಿ ಹೇಳ್ತಾರೆ. ನಿಮಗೆ ಇಲ್ಲಿ ಬೊಜ್ಜು ಜಾಸ್ತಿ ಇದೆ, ನಿಮ್ಮ ಫ್ಯಾಟ್ ಜಾಸ್ತಿ ಇದೆ, ಇನ್ನೊಂದು ಜಾಸ್ತಿ ಇದೆ, ಮತ್ತೊಂದು ಜಾಸ್ತಿ ಇದೆ ಅಂತ. ಸೊ ನೀವು ಹೋದ ಕೂಡಲೇ ಫಸ್ಟ್ ನಿಮ್ಮ ಕಾನ್ಫಿಡೆನ್ಸ್ ತುಂಬ ಕೆಳಗಡೆ ಹೋಗ್ಬಿಡ್ತದೆ. ಯಾಕೆಂದರೆ ನನ್ನ ಆರೋಗ್ಯದಲ್ಲಿ ನಾನು ಏನೂ ನೋಡಿಕೊಂಡೇ ಇಲ್ಲ ಬಹುಶಃ ಅನ್ನುವಂಥ ಒಂದು ಭಾವನೆ ಬರ್ತದೆ. ಆಮೇಲೆ ಏನು ಹೇಳ್ತಾರೆ, ಇದಕ್ಕೂ ಪರ್ಯಾಯವೇನೋ ಒಂದು ಐಡಿಯಲ್ ಟೈಪ್ ಅಂತ ತೋರಿಸ್ತಾರೆ. ನೋಡಿ, ಮಸ್ಕ್ಯುಲರ್ ಆಗಿ ಹೀಗಿರ್ಬೋದು, 6 ಪ್ಯಾಕ್ ಆ್ಯಬ್ಸ್ ಇರ್ಬೋದು, ಅಥವಾ ಈ ಥರ ಚೆಸ್ಟ್ ಇರ್ಬೋದು, ಶೋಲ್ಡರ್ ಇರ್ಬೋದು, ಈ ಥರ ಒಂದು ಐಡಿಯಲ್ ಟೈಪ್ ಅಂತ ತೋರಿಸ್ಬಿಡ್ತಾರೆ. ಸೊ ಆವಾಗ ಏನು ಮಾಡ್ತಾರೆ, ಇಲ್ಲಿದ್ದೀರಾ, ಇಲ್ಲಿಗೆ ಹೋಗಬೇಕು, ಹೇಗೆ ಹೋಗ್ತೀರಾ, ಹೋಗೋದಕ್ಕೆ ನಮ್ಮ ಸಹಕಾರ ಇಲ್ಲದಿದ್ರೆ ನಿಮಗೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಅವಲಂಬನೆಯನ್ನು ಬೆಳೆಸ್ಬಿಡ್ತಾರೆ. ಇಲ್ಲಿ ಒಂದು ಎಮೋಷನಲ್ ಡಿಪೆಂಡೆನ್ಸಿ ಬೆಳೆದಾಯ್ತು. ಇದು ಬೆಳೆದಾದಾಗ ಆಮೇಲೆ ಇನ್ನೀಗ ನನಗೆ ನನ್ನ ಗುರಿಯನ್ನು ತಲುಪಬೇಕಾದ್ರೆ ಇವರೇ ದಾರಿ ಅಂತ ಕಾಣಿಸ್ತದೆ. ಇದಾದ ಮೇಲೆ ನೆಕ್ಸ್ಟ್ ವರ್ಕೌಟ್ ಶುರು ಮಾಡಿದಾಗ ಈ ಹ್ಯಾಪಿ ಹಾರ್ಮೋನ್ಸ್, ಎಂಡೋರ್ಫಿನ್ಸ್ ಇರ್ಬೋದು, ಇಂಥದ್ದೆಲ್ಲ ಅಡ್ರಿನಲಿನ್ ಇರ್ಬೋದು, ಇದೆಲ್ಲ ಇದು ಸೆಕ್ರೆಟ್ ಆದ ಹಾಗೆ ನ್ಯಾಚುರಲಿ ಅವ್ರ ಜೊತೆಗೆ ಇರ್ತಾರೆ. ಈಗ ಪರ್ಸನಲ್ ಟ್ರೈನರ್ ಅಂದ ತಕ್ಷಣ ಅವರು ಇದು ಕೈ ಎತ್ತಲಿಕ್ಕೆ ಹೆಲ್ಪ್ ಮಾಡುವಂಥದ್ದು, ಕಾಲು ಎತ್ತಲಿಕ್ಕೆ ಹೆಲ್ಪ್ ಮಾಡುವಂಥದ್ದು, ವೆಯ್ಟ್ಗೆ ಎತ್ತಲಿಕ್ಕೆ ಹೆಲ್ಪ್ ಮಾಡುವಂಥದ್ದು, ಈ ಥರದ್ದೆಲ್ಲ ಆಗ್ತಾನೆ ಇರ್ತದೆ. ಸೊ ನ್ಯಾಚುರಲಿ ಫಿಸಿಕಲ್ ಇಂಟಿಮೆಸಿ ಅನ್ನೋದು ಬೇರೆ ರೀತಿಯಲ್ಲಿ ಅಲ್ಲಿ ಆಗ್ತಾ ಇರ್ತದೆ. ಸೊ ನಿಧಾನವಾಗಿ ಅದೇ ಒಂಥರ ಅವರಿಗೆ ಆಹ್ಲಾದದಾಯಕವಾಗಿ ಪರಿಣಾಮ ಆಗ್ತದೆ. ಸೊ ಆ ಕಾರಣದಿಂದಾಗಿಯೂ ಜಿಮ್ ಟ್ರೈನರೇ ಬಹುಶಃ ಒಂದು ಅವ್ರ ಬಾಡಿನೂ ಇವ್ರು ಹೇಳಿದಾಗೆ ಅವ್ರ ಬಾಡಿನೂ ಒಂದು ಐಡಿಯಾ ಟೈಪಲ್ಲಿ ಇರ್ತದೆ, ಎರಡನೇದು ನನ್ನ ಬಾಡಿನೂ ಅದೇ ಟೈಪಲ್ಲಿ ಆದರೆ ಚೆನ್ನಾಗಿರ್ತದೆ ಅಂತ ಇರ್ತದೆ. ಅದ್ರ ಜೊತೆಗೆ ಒಟ್ಟೊಟ್ಟಿಗೆ ಇದ್ದಾಗ ಅವರಿಗೆ ಹೆಚ್ಚು ಆಕರ್ಷಣೆಗಳು ಉಂಟಾಗ್ತದೆ. ಸಾಮಾನ್ಯವಾಗಿ ಈಗ ಲವ್ ಫೇಲ್ಯೂರ್ ಆದಾಗ ಅಥವಾ ಬ್ರೇಕಪ್ ಆದಂತಹ ಸಂದರ್ಭದಲ್ಲಿ ಸೊ ಅಂಥವ್ರು ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತಾರಲ್ಲ ಅಂತ. ಸೊ ಅಂಥ ಟೈಮಲ್ಲಿ ಏನಾದರೂ ಅನಾಹುತ ಆದರೂ ಅದು ಅಚ್ಚರಿ ಪಡಬೇಕಾಗಿಲ್ಲ, ಅಂಥ ಒಂದು ಪರಿಸ್ಥಿತಿಗೂ ಹೋಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಇದೆ. ಈಗ ಉದಾಹರಣೆಗೆ ನಿನ್ನೆ ನನ್ನ ಕ್ಲೈಂಟ್ನ ಒಂದು ಕತೆ ಹೇಳ್ತೀನಿ. ಒಂದು ಬ್ರೇಕಪ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಇನ್ನೊಂದು ಆ ಬ್ರೇಕಪ್ಪಿನ ನೋವಿನಿಂದ ಹೊರಗೆ ಬರೋ ಮುಂಚೆ ಇನ್ನೊಂದು ರಿಲೇಷನ್ಶಿಪ್, ಅಲ್ಲಿ ಏನೋ ಇನ್ನೊಂದು ಸಮಸ್ಯೆ ಆಯಿತು, ಮತ್ತೊಂದು ರಿಲೇಷನ್ಶಿಪ್. ಮತ್ತು ನೀವು ಇಡೀ ಪ್ಯಾಟರ್ನ್ ಅನ್ನು ನೋಡಿದ್ರೆ ಆ ವ್ಯಕ್ತಿಗೆ ಮೂಲಭೂತವಾಗಿ ಬೇಕಾಗಿರೋದು ಪ್ರೀತಿ. ಆ ಪ್ರೀತಿ ಅಂದರೆ ಏನು ಅಂತ ಕೇಳಿದ್ರೆ ಭಾವನಾತ್ಮಕವಾದಂತಹ ಪ್ರೀತಿ. ಅದು ಎಲ್ಲಿಂದ ಶುರು ಆಗ್ತದೆ ಅಂತ ಕೇಳಿದ್ರೆ ಶುರುವಿನಿಗೆ ಅಟೆನ್ಷನಿಂದ ಶುರು ಆಗ್ತದೆ. ನಿಮಗೆ ಯಾರು ಸ್ವಲ್ಪ ಹೊತ್ತಿಗೆ ನಿಮ್ಮ ಬಗ್ಗೆ ಗಮನ ಇಡ್ತಾರೋ ಅವ್ರ ಬಗ್ಗೆ ಆಸಕ್ತಿ ಉಂಟಾಗ್ತದೆ. ಸೊ ಇಂಥ ಸಂದರ್ಭದಲ್ಲಿ ಜಿಮ್ ಟ್ರೈನರ್ಗಳ ಸಂದರ್ಭದಲ್ಲಿ ಏನಾಗ್ತದೆ, ಪರ್ಸನಲ್ ಟ್ರೈನಿಂಗ್ 1 ಗಂಟೆ ಅಂತಂದರೆ 1 ಗಂಟೆ ಅವ್ರು ನಿಮ್ಮ ಜೊತೆನೇ ಇರ್ತಾರೆ, 100ಕ್ಕೆ 100 ನಿಮ್ಮ ಬಗ್ಗೆ ಅಟೆನ್ಷನ್ ಕೊಡ್ತಾರೆ. ಆವಾಗ ನಿಮಗೆ ಎಲ್ಲೂ ಸಿಗದಂಥ ಅಟೆನ್ಷನ್ ಆ 1 ಗಂಟೆಯಲ್ಲಿ ಮನಸ್ಸು ತುಂಬಿ ಹೋಗ್ತದೆ. ಸೊ ನ್ಯಾಚುರಲಿ ನಿಮಗೆ ಅವ್ರ ಬಗ್ಗೆ ಇಮೋಷನಲಿ ಅಟ್ರಾಕ್ಷನ್ ಶುರು ಆಗ್ತದೆ. ಸೊ ಅವರ ಚೈಲ್ಡ್ಹುಡ್ನಲ್ಲೂ ಕೂಡ ಟ್ರಾಮಾ ಏನಿರ್ತದೆ, ಇವರು ಟ್ರಾಮಾ ಅನ್ನುವಂಥ ಶಬ್ದ ಯೂಸ್ ಮಾಡಿದ್ರು. ಚೈಲ್ಡ್ಹುಡ್ ಟ್ರಾಮಾ ಏನಿರ್ತದೆ ಅಂದರೆ ಮನೆಯಲ್ಲಿ ಅವರಿಗೆ ಬೇಕಾದ ರೀತಿಯಂಥ ಅಟೆನ್ಷನ್ ಸಿಕ್ಕಿರೋದಿಲ್ಲ. ಅವ್ರ ತಂದೆ ತಾಯಿಯಿಂದ ಇರ್ಬೋದು ಅಥವಾ ಅವರ ಶಿಕ್ಷಕರಿಂದ ಇರ್ಬೋದು, ಅಟೆನ್ಷನ್ ಎಲ್ಲಿ ಸಿಗಬೇಕು ಅಲ್ಲಿ ಸಿಕ್ಕಿರೋದಿಲ್ಲ. ಆ ಅಟೆನ್ಷನ್ಗೋಸ್ಕರ ಒಂದು ಹುಡುಕಾಟ ನಡೀತಾನೇ ಇರ್ತದೆ. ಎಲ್ಲಿ ಅಟೆನ್ಷನ್ ಸಿಗುತ್ತೋ ಅಲ್ಲಿ ಅಟ್ಯಾಚ್ ಆಗಿಬಿಡ್ತಾರೆ. ಆಮೇಲೆ ಮತ್ತೆ ಸೀರಿಯಸ್ ರಿಲೇಷನ್ಶಿಪ್ಪಿಗೆ ಹೋದಾಗ ಆ ಥರದ ಅಟ್ಯಾಚ್ಮೆಂಟ್ ಇಲ್ಲ, ಮುಂದೆ ಇದು ಕಂಟಿನ್ಯೂ ಆಗ್ತಿಲ್ಲ ಅಂತ ಅದಕ್ಕೆ ಬ್ರೇಕಪ್ ಆಗ್ತದೆ. ನೆಕ್ಸ್ಟ್ ಅಟೆನ್ಷನ್ ಎಲ್ಲಿ ಸಿಗ್ತದೆ ಅಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಜಿಮ್ನಲ್ಲೂ ಕೂಡ ಅದೇ ಆಗುವಂಥದ್ದು. ಫಸ್ಟು ಆ ಅಟೆನ್ಷನು, ಆಮೇಲೆ ಇಂಟಿಮೆಸಿ, ಅದಾದ ಮೇಲೆ ಮುಂದಿನದ್ದು ಏನೆಲ್ಲ ಆಗ್ತಾ ಇದೆಯೋ ಅದೆಲ್ಲ ಅದು ಲಾಸ್ಟಲ್ಲಿ ಹೋಗಿ ದುರಂತ ಅಂತ್ಯ ಕಾಣುವಂಥ ಸಾಧ್ಯತೆ ಕೂಡ ಇರುತ್ತೆ. ತುಂಬ ಆಗಿದೆ ಅಂತ ತುಂಬ ಎಕ್ಸಾಂಪಲ್ಸ್ ಇದೆ. ಆಮೇಲೆ ಈಗ ತಾವು ಕೂಡ ಜಿಮ್ಮಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು, ಎಷ್ಟು ವರ್ಷದಿಂದ ಹೋಗ್ತೀರಿ? ನಿಮಗೇನಾದರೂ ಈ ರೀತಿಯ ಅನುಭವಗಳಾಗಿದೆಯಾ? ನಾನು ಹುಟ್ಟಿ ಬೆಳೆದಿದ್ದು ಏನು ಹೇಳ್ತಾರೆ ಅಣ್ಣ ತಮ್ಮ ಆ ಥರ ಎಲ್ಲ ಯಾವುದಿಲ್ಲ, ಒಬ್ಳೆ ಮಗಳು ಅಂತ ಹೇಳಿ ಹುಡುಗನ ಥರನೇ ಬೆಳೆಸ್ಬಿಟ್ರು. ಬಟ್ ಏನಂದರೆ ತುಂಬ ಚಿಕ್ಕದಿಂದನೂ ಚಬ್ಬಿ ಕಿಡ್. ಸೊ ಹಾಗಾಗಿ ಒಂದು 2009, 2010 ಅನ್ನುವಾಗಲೇ ಜಿಮ್ಮಿಗೆ ಜಾಯ್ನ್ ಆಗಿ ಅದೆಲ್ಲ ಏನು ಹೇಳ್ತಾರೆ ಅವಾಗ ಒಂಥರ ಫ್ಯಾಷನ್ ಥರ, ಐ ಆಮ್ ಗೋಯಿಂಗ್ ಟು ಜಿಮ್ ಕರೆಕ್ಟ್. ಅದಾದಮೇಲೆ ಯಾವಾಗ ಜಿಮ್ ನಾನೊಂದು ಆಲ್ರೆಡಿ ಆಯಿತು ಒಂದು 15 ಇಯರ್ಸಿಂದ ಜಿಮ್ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಏನು ಹೇಳ್ತಾರೆ ಜಿಮ್ನ ಬ್ರೇಕ್ ಮಾಡಿದ್ವಿ. ಆವಾಗ ನಮ್ದು ಕೊರೋನಾ ಟೈಮಲ್ಲಿ ಜಿಮ್ ಎಲ್ಲ ಇರಲಿಲ್ಲ. ಸೊ ಆ ಟೈಮಲ್ಲಿ ಮತ್ತೆ ಪುಟ್ ಆನ್ ಆಗಿ ಮತ್ತೆ ಜಿಮ್ನ ಸ್ಟಾರ್ಟ್ ಮಾಡಿಕೊಂಡು ನಾವು ಆಲ್ಸೋ ಐ ಆಮ್ ಡೂಯಿಂಗ್ ಜಿಮ್. ಓಕೆ, ಬಟ್ ಏನು ಫಿಟ್ ಆಗಿರಬೇಕು ಅಷ್ಟೇ. ಇದರಲ್ಲಿ ತುಂಬಾ ಜನ ನೋಡ್ಬಿಟ್ಟಿದ್ದೀನಿ, ಜೊತೆಲಿ ಮದುವೆ ಕೂಡ ಆಗಿದ್ದಾರೆ, ಟ್ರೈನರ್ ಜೊತೆ ಮದುವೆ ಆಗಿರೋದನ್ನು ನೋಡಿದ್ದೀನಿ. ಏನು ಜಾಯ್ನ್ ಆಗಿ ಸ್ಟೂಡೆಂಟ್ ಆಗಿ ಜಾಯ್ನ್ ಆಗಿ ಟ್ರೈನರ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡು ಅವ್ರು ಮದುವೆ ಆಗಿರೋದನ್ನು ನೋಡಿದ್ದೀವಿ. ಇತ್ತೀಚೆಗೆ ನಮ್ಮ ಸೆಲೆಬ್ರಿಟಿಗಳು ಅದನ್ನ ಮಾಡಿದ್ರು, ನಾವು ನೋಡಿದ್ದೀವಿ, ಅದು ಕೂಡ ನಿದರ್ಶನ ಇದೆ ನಮ್ಮ ಹತ್ರ. ಬಟ್ ಇಲ್ಲಿ ಏನಾಗುತ್ತೆ, ಅದನ್ನ ಬಿಟ್ಟು ಒಳ್ಳೆ ಇಂಟೆನ್ಷನ್ ಇಲ್ಲದೆ ವೆನ್ ಯು ಹ್ಯಾವ್ ಮಲ್ಟಿಪಲ್ ಚಾಯ್ಸ್, ಅಂದರೆ ಇವರೊಬ್ಬರೇ ಅಲ್ಲ, ಆ ಥರ ಟ್ರೈನರಿಗೆ ತುಂಬ ಜನ ಇರ್ತಾರೆ.
ಟ್ರೈನರ್ಗೆ. ಇಲ್ಲಿ ಏನಾಗುತ್ತೆ, ಓ ನೀವು ನನ್ಗಿಂತ ಜಾಸ್ತಿ ಅವ್ರ ಹತ್ರ ನಿಂತ್ಕೊಳ್ತಾ ಇದ್ದೀರಾ, ಒಂದೇ ಸಲ PT ಸ್ಟೂಡೆಂಟ್ಸ್ಗಳು ಹೌದು ಜಲಸ್ಗಳು ಸ್ಟಾರ್ಟ್ ಆಗುತ್ತೆ, ಅಲ್ಲಲ್ಲೇ ಕಿತ್ತಾಟಗಳು ಸ್ಟಾರ್ಟ್ ಆಗುತ್ತೆ. ಅದು ಲವ್ ಹೋಗಿ ಇನ್ನೊಂದೇನೋ ಆಗುತ್ತೆ, ಅಟ್ರಾಕ್ಷನ್ ಹೋಗಿ ಹೇಳಿದ್ರು, ಅಟ್ರಾಕ್ಷನ್ ಹೋಗಿ ಲವ್ ಆಗುತ್ತೆ, ಲವ್ ಹೋಗಿ ಇನ್ನೊಂದು, ಅದು ಅಲ್ಲಿ ತುಂಬಾ ಜಾಸ್ತಿ ಗೊಂದಲಗಳು ಕ್ರಿಯೇಟ್ ಆಗ್ಬಿಡುತ್ತೆ. ಇದು ಜಿಮ್ ಟ್ರೈನರ್ಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ರು, ಓನರ್ಗಳ ಬಗ್ಗೆ ಅಲ್ಲ ನಾನು ಮಾತಾಡ್ತಾ ಇರೋದು. ಇಲ್ಲಿ ಓನರ್ಗೆ ಇದ್ರ ಅಂದಾಜೆ ಇರಲ್ಲ, ಏನ್ ನಡೀತಾ ಇದೆ ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ. ಇಲ್ಲಿ ಆಗೋದು ಟ್ರೈನರ್ಗಳು, ಅವ್ರಿಗೆ ಈ ಜಿಮ್ ಇಲ್ಲ ಅಂದ್ರೆ ಇನ್ನೊಂದು ಜಿಮ್, ಅವ್ರು ಇಲ್ಲಿಂದ ಹೋಗ್ಬೇಕು ಅಂತಾರೆ. ನಾನು ನೋಡಿದೀನಿ, ಇದನ್ನ ನೋಡಿರೋದಕ್ಕೇನೆ ಹೇಳ್ತಾ ಇರೋದು ನಾನು. ಈ ಜಿಮ್ ಆ ಸ್ಟೂಡೆಂಟ್ಗಳನ್ನು ಅವ್ರು ಬೇರೆ ಜಿಮ್ಮಿಗೆ ಕರ್ಕೊಂಡು ಹೋಗ್ತಾರೆ, ನಾನು ಆ ಜಿಮ್ಮಿಗೆ ಶಿಫ್ಟ್ ಆಗ್ತಾ ಇದ್ದೀನಿ, ನೀವು ಆ ಜಿಮ್ಮಿಗೆ ಬನ್ನಿ ಅನ್ನೋದನ್ನು ನೋಡಿದೀವಿ ನಾವು. ಸೊ ನಾವು ಅನ್ಕೊಳ್ಳೋದು ಇಷ್ಟು ವೀಕ್ ಆಗಬಾರ್ದು ಎಮೋಷ್ನಲಿ. ಇದರಲ್ಲಿ ಬರೀ ಹೆಣ್ಮಕ್ಳು ಅಷ್ಟೇ ಅಲ್ಲ, ಗಂಡ್ಮಕ್ಳು ಕೂಡ ಎಷ್ಟೋ ಸಲ ಟ್ರ್ಯಾಪ್ ಆಗಿರೋದನ್ನ ನಾವು ನೋಡಿದೀವಿ. ಇವಾಗ ಅವ್ರದ್ದು ತುಂಬಾ ದುಡ್ಡಿರೋರು ಇರ್ಬೋದು, ಕಾಂಚಾಣಂ ಕಾರ್ಯಸಿದ್ಧಿ ಅಂತ ನಾವು ಕೇಳಿದೀವಿ. ಸೊ ಇವಾಗ ಒಳ್ಳೆ ದುಡ್ಡಿರೋ ಮನೆ ಹೆಣ್ಮಕ್ಳಾಗಿರ್ಬೋದು, ನಾನು ಎಲ್ಲಾ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾನೆ ಇಲ್ಲ, ಕೆಲವೊಬ್ರ ಹತ್ರ ಕೆಲವೊಬ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದು. ನಾವು ಎಲ್ಲ ಹೆಣ್ಮಕ್ಳ ಬಗ್ಗೆನೂ ಮಾತಾಡ್ತಿಲ್ಲ, ಎಲ್ಲ ಜಿಮ್ ಟ್ರೈನರ್ಗಳ ಬಗ್ಗೆನೂ ಮಾತಾಡ್ತಿಲ್ಲ, ಕೆಲವ್ರ ಬಗ್ಗೆ ಮಾತಾಡ್ತೀವಿ. ಹೌದು, ಮತ್ತೆ ಎಲ್ಲಾ ಜಿಮ್ಗಳ ಬಗ್ಗೆನೂ ಮಾತಾಡ್ತಾ ಇಲ್ಲ, ಎಲ್ಲಾ ಜಿಮ್ಗಳ ಬಗ್ಗೆನೂ ಮಾತಾಡ್ತಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಹೆಣ್ಮಕ್ಳೇ ಆ ಗಂಡ್ಮಕ್ಳಿಗೆ ಟಾರ್ಗೆಟ್ ಮಾಡ್ಕೊಳ್ತಾರೆ. ಸೊ ಈಸ್ ಫಿಸಿಕಲಿ ಗುಡ್, ಇವನು ಚೆನ್ನಾಗಿದೆ, ಇವನು ಮಸ್ಕ್ಯುಲರ್, ಸೊ ಈ ಹ್ಯಾವ್ ಟು ಬಿ ಮೈ ಟಾಯ್ ತರ. ದೊಡ್ಡ ದೊಡ್ಡ ಜನಗಳ ಗೊತ್ತಾಗಲ್ಲ ನಮಗೆ, ಬಟ್ ನಾವು ಇದನ್ನ ಕಣ್ಣಿಂದ ನೋಡಿದೀವಿ. ಎಷ್ಟು ಬೇಗ ಅದರಿಂದ ನಾವು ಆಚೆ ಬಂದ್ರೆ ಸಾಕು ಅಂತ ಇರೋ ಟ್ರೈನರ್ಗಳು ನಾವು ನೋಡಿದೀವಿ. ಯಾಕಂದ್ರೆ ನಾನು ಕೂತ್ಕೊಂಡು ಹೇಳಿದ್ನಲ್ಲ, ನಾನು ತುಂಬಾ ವರ್ಷ ಜಿಮ್ ಮಾಡಿರೋದ್ರಿಂದ ನನ್ಗೆ ಗೊತ್ತು, ಮಾತಾಡಿದ್ದೀನಿ ನಾನು ತುಂಬಾ ಎಲ್ಲರ ಜೊತೆನೂ ಮಾತಾಡ್ತೀನಿ, ಬೆರಿತೀನಿ ನಾನು. ಸೊ ಅವಾಗ ಈ ತರ ಆಗುತ್ತೆ ಮೇಡಮ್, ಏನ್ ಮಾಡ್ಲಿ, ಎಷ್ಟೋ ಜನ ಜಿಮ್ ಟ್ರೈನರ್ಗಳು ಆ ಜಿಮ್ನ ಬಿಟ್ಟೋಗೋದನ್ನು ನೋಡಿದ್ದೀನಿ. ಸೊ ಇದು ಹೇಗಾಗ್ಬಿಟ್ಟಿದೆ ಅಂದ್ರೆ ಜಿಮ್ನ ಜಿಮ್ ತರ ನೋಡ್ತಾ ಇಲ್ಲ. ಎಷ್ಟೊಂದ್ ಕಡೆ ನಾವು ವಾದ ವಿವಾದಗಳನ್ನ ನೋಡಿದ್ವಿ, ಏನದು ಜಿಮ್ ಅನ್ನೋದು ಗರಡಿ ಮನೆ, ಅದು ಬರೀ ಗಂಡಸ್ರಿಗೆ ಮಾತ್ರ ಇದ್ದಿದ್ದು. ಸೊ ನಾವ್ ಅಲ್ಲೂ ಹೇಳಿದ್ವಿ, ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಯಾಕೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಇದು ಗಂಡ್ಮಕ್ಳು ಹೆಣ್ಮಕ್ಳು ಎಲ್ರಿಗೂ ಬೇಕು. ಬಟ್ ಇಲ್ಲಿ ಏನಾಗ್ತಾ ಇದೆ, ಜಿಮ್ ಬೇಕು, ಬಟ್ ಜಿಮ್ನ ಜಿಮ್ ತರ ಮಾಡ್ಬೇಕು. ನೀನು ವ್ಯಾಯಾಮ ಮಾಡಕ್ಕೆ ಹೋಗಿದ್ಯಾ, ಅದನ್ನ ಮಾತ್ರ ಮಾಡ್ಕೊಂಡು 1 hour 2 hour ನಾವು ಮನೇಲಿ ಸ್ಪೆಂಡ್ ಮಾಡ್ಲಿಕ್ಕಿಂತ ಜಾಸ್ತಿ ಟೈಮ್ನ ಎಷ್ಟೊತ್ತಿಗೆ ಹೋಗಿ ಜಿಮ್ಮಿಗೆ ಹೋಗ್ತೀವಿ ಅನ್ನೋ ತರ ಅನ್ಸ್ಬಿಟ್ಟಿರುತ್ತೆ. ಬಿಕಾಸ್ ಆಫ್ ದಟ್ ಅಟ್ರಾಕ್ಷನ್ ನಾವು ತುಂಬಾ ನೊಂದಿರ್ತೀವಿ. ಅದು ಗಂಡ್ಮಕ್ಳೇ ಆಗಿರ್ಬೋದು, ಹೆಣ್ಮಕ್ಳೇ ಆಗಿರ್ಬೋದು. ನಾನು ಹೇಳ್ತಿರೋದು ಮನುಷ್ಯನ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ನೊಂದಿರುವಾಗ ನಮ್ಗೆ ಏನ್ ಅನ್ಸುತ್ತೆ, ಹೋಗಿ 1-2 hour ರಿಲ್ಯಾಕ್ಸ್ ಮಾಡ್ಕೊಂಡು ಬರೋಣ. ಏನೋ ಒಂದು ನೋವಾಯ್ತು ಅಂತಂದ್ರೆ ಫಸ್ಟ್ ಲೆಟ್ಸ್ ಗೋ ಟು ಜಿಮ್, ಫಸ್ಟ್ ಜಿಮ್ಮಿಗೆ ಹೋಗಿ ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಮೈಂಡ್ ರಿಲೀಫ್ ಆಗುತ್ತೆ. ಬಟ್ ಇಲ್ಲಿ ರಿಫ್ರೆಶ್ ಆಗೋಕ್ಕಿಂತ ಸ್ಟ್ರೆಸ್ನ ಜಾಸ್ತಿ ಮಾಡ್ಕೊಳಕ್ ಹೋಗ್ತಾ ಇದೀವಿ. ನಮ್ಗೆ ಗೊತ್ತು, ಡಾಕ್ಟರ್ಗೆ ಚೆನ್ನಾಗಿ ಗೊತ್ತಿರುತ್ತೆ, ಸ್ಟ್ರೆಸ್ ಹಾರ್ಮೋನ್ಸ್ ಇಂದ ನಾವು ಗೇನ್ ಆಗ್ತೀವಿ ವೇಟ್ನ. ಬಟ್ ವಾಟ್ ವಿ ಆರ್ ಡೂಯಿಂಗ್, ಜಿಮ್ಮಿಗೆ ಹೋಗಿನೂ ಸ್ಟ್ರೆಸ್ ಮಾಡ್ಕೊಂಡೇ ಬರ್ತಾ ಇರೋದು. ಓ ಈಸ್ ನಾಟ್ ಟಾಕಿಂಗ್ ಟು ಮಿ, ಇವತ್ತು ನನ್ನ ಜೊತೆ ಟ್ರೈನರ್ ಮಾತಾಡ್ತಾ ಇಲ್ಲ, ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ. ಸೊ ಇದೆಲ್ಲ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.